ಕಲಬುರಗಿಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಎಂಬ ಪತ್ರಕರ್ತರ ಪ್ರಶ್ನೆಗೆ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಈಗಾಗಲೇ ಅಂತಹ ವೈದ್ಯರಿಗೆ ದಂಡ ಹಾಕಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮರ ಜೊತೆ ಪ್ರಶ್ನೆಗೆ ಉತ್ತರಿಸಿ, ಈಗಾಗಲೇ ಕೆಪಿಎಲ್ಇ ನೋಂದಣಿ ಕಾರ್ಯ ನಡೆಯುತ್ತಿದೆ, ಅಲ್ಲದೆ ನಕಲಿ ವೈದ್ಯರಿಗೆ ದಂಡ ಹಾಕಲಾಗುತ್ತಿದೆ ಎಂದು ತಿಳಿಸಿದರು. ಹಾಸ್ಪಿಟಲ್ಗಳು ಕೆಪಿಎಂಇ ರಿಜಿಸ್ಟ್ರೇಷನ್ ಆಗಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ. ಇವ್ರು ಮಾಡ್ಕೋಬೇಕು. ಯಾಕಾಗಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿಸ್ಬೇಕು ರಿಜಿಸ್ಟ್ರೇಷನ್. ಸರ್, ತಾಲೂಕು ಮಟ್ಟದಾಗಿಂದ ಅದು ಅಪ್ಲೋಡ್ ಆಗಬೇಕು ಸರ್, ಅದು ರಿಜಿಸ್ಟ್ರೇಷನ್ ಆಗಿ. ಆಮೇಲೆ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ನಾವು ಅವರು ಇನ್ಸ್ಪೆಕ್ಟಿಂಗ್ ಆಫೀಸರ್ ಇರ್ತಾರೆ, ನಾವು ಮೂರು ಸರಿ ಕೇಳಿದ್ವಿ ಸರ್. ನಾವು ಕೆಪಿ ಮೇಲೆ ಸುಮಾರು ತಿಂಗಳಿಂದ ತಾನೇ ಒಂದು ಮಾಡಿ ಹೇಳಿದ್ವಿ. ಸೊ ಇಲ್ಲಿ ನಾವು ಕೇಳಿದ್ರೆ ಈ ಭಾಗದಲ್ಲಿ ಇನ್ನೂ ಎಷ್ಟು ಆಗ್ಯಾವ, ಎಷ್ಟು ಇದು ಕಾಸ್ಟ್ ಸಪ್ರೇಟ್ ಬಂದಿದೆ ಅಂತ ಕೇಳಿದ್ವಿ. ಮಾಹಿತಿ ಇಲ್ಲ ಸರ್. ನಕಲಿ ವೈದ್ಯರ ಹಾವಳಿನೂ ಹೆಚ್ಚಾಗಿದೆ ಸರ್. ಒಂದು ಮಾನ್ಯ ಡಿ.ಸಿ. ಮೇಡಮ್ ಅಧ್ಯಕ್ಷತೆಯಲ್ಲಿ ಯಾವ ನಕಲಿ ವೈದ್ಯರಾಗಿದೆಯಲ್ಲ ಅವರಿಗೆ ದಂಡ ಹಾಕಿದ್ದೀವಿ ಸರ್. ಸುಮಾರು ದಂಡ ಕೂಡ ಈಗ ಈಗ ಮೊನ್ನೆ ಕಾನೂನು ಅಮೆಂಡ್ಮೆಂಟ್ ಮಾಡಿದ್ದೀವಿ. ಸೊ ಮೊನ್ನೆ ಹೊಸ ಕಾನೂನಲ್ಲಿ ಅವ್ರ ಶಿಕ್ಷೆ ಇನ್ನೂ ಜಾಸ್ತಿ ಆಗಿದೆ. ಈಗ ಮೊನ್ನೆ ಪಾಸ್ ಮಾಡೋದಲ್ಲ, ಸೊ ಅವ್ರಿಗೆ ದಂಡನೂ ಕೂಡ ಜಾಸ್ತಿ ಆಗಿದೆ, ಶಿಕ್ಷೆನೂ ಕೂಡ ಹೆಚ್ಚಾಗಿದೆ. ನಕಲಿ ವೈದ್ಯರು ಕ್ವಾಕ್ಸ್. ಆಮೇಲೆ 2 ಸರಿ ಮಾನ್ಯ ಡಿ.ಸಿ. ಮೇಡಮ್ ಅಧ್ಯಕ್ಷತೆ ಮೀಟಿಂಗ್ ಆದಾಗ ಅವ್ರಿಗೆ ದಂಡನೂ ಹಾಕಿದ್ದೀವಿ. ಸುಮಾರು 45-50 ಜನಕ್ಕೆ ಹಾಕಿ ಅವರಿಗೆ ಒಬ್ಬರೊಬ್ಬರಿಗೆ 50,000 ರೂಪಾಯಿ ಫೈನ್ ಹಾಕಿದ್ದಾರೆ ಸರ್. ಅದು ಅವರೆಲ್ಲ ಕೊಟ್ಟಿದ್ದಾರೆ, ದುಡ್ಡೆಲ್ಲ ಇದರಲ್ಲೂ ಅಕೌಂಟಲ್ಲಿ ಹಾಕಿದ್ದಾರೆ. ಇವತ್ತು ನೋಡೋಣ ಟ್ಯಾಬ್ಲೆಟ್ ಕಲ್ಯಾಣ ಕರ್ನಾಟಕಕ್ಕೆ ಆರೋಗ್ಯ ಇಲಾಖೆಯಿಂದ ಏನ್ ಬರ್ತದೆ ಅಂತ ಕಾದು ನೋಡ್ತಾ ಇದೆ. ಒಂದು ಕಾರ್ಯಕ್ರಮ ಕೊಡ್ತಾ ಇದೆ. ಹಾಸ್ಪಿಟಲ್ಗಳು ಕೆಪಿಎಂಇ ರಿಜಿಸ್ಟ್ರೇಷನ್ ಆಗಿಲ್ಲ ಕಲಬುರಗಿ ಜಿಲ್ಲೆಯಲ್ಲಿ. ಇವ್ರು ಮಾಡ್ಕೋಬೇಕು. ಯಾಕಾಗಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿಸ್ಬೇಕು ರಿಜಿಸ್ಟ್ರೇಷನ್. ಸರ್, ತಾಲೂಕು ಮಟ್ಟದಾಗಿಂದ ಅದು ಅಪ್ಲೋಡ್ ಆಗಬೇಕು ಸರ್, ಅದು ರಿಜಿಸ್ಟ್ರೇಷನ್ ಆಗಿ. ಆಮೇಲೆ ಇಲ್ಲಿ ಜಿಲ್ಲಾ ಮಟ್ಟಕ್ಕೆ ನಾವು ಅವರು ಇನ್ಸ್ಪೆಕ್ಟಿಂಗ್ ಆಫೀಸರ್ ಇರ್ತಾರೆ, ನಾವು ಮೂರು ಸರಿ ಕೇಳಿದ್ವಿ ಸರ್. ನಾವು ಕೆಪಿ ಮೇಲೆ ಸುಮಾರು ತಿಂಗಳಿಂದ ತಾನೇ ಒಂದು ಮಾಡಿ ಹೇಳಿದ್ವಿ. ಸೊ ಇಲ್ಲಿ ನಾವು ಕೇಳಿದ್ರೆ ಈ ಭಾಗದಲ್ಲಿ ಇನ್ನೂ ಎಷ್ಟು ಆಗ್ಯಾವ, ಎಷ್ಟು ಇದು ಕಾಸ್ಟ್ ಸಪ್ರೇಟ್ ಬಂದಿದೆ ಅಂತ ಕೇಳಿದ್ವಿ. ಮಾಹಿತಿ ಇಲ್ಲ ಸರ್. ನಕಲಿ ವೈದ್ಯರ ಹಾವಳಿನೂ ಹೆಚ್ಚಾಗಿದೆ ಸರ್. ಒಂದು ಮಾನ್ಯ ಡಿ.ಸಿ. ಮೇಡಮ್ ಅಧ್ಯಕ್ಷತೆಯಲ್ಲಿ ಯಾವ ನಕಲಿ ವೈದ್ಯರಾಗಿದೆಯಲ್ಲ ಅವರಿಗೆ ದಂಡ ಹಾಕಿದ್ದೀವಿ ಸರ್. ಸುಮಾರು ದಂಡ ಕೂಡ ಈಗ ಈಗ ಮೊನ್ನೆ ಕಾನೂನು ಅಮೆಂಡ್ಮೆಂಟ್ ಮಾಡಿದ್ದೀವಿ. ಸೊ ಮೊನ್ನೆ ಹೊಸ ಕಾನೂನಲ್ಲಿ ಅವ್ರ ಶಿಕ್ಷೆ ಇನ್ನೂ ಜಾಸ್ತಿ ಆಗಿದೆ. ಈಗ ಮೊನ್ನೆ ಪಾಸ್ ಮಾಡೋದಲ್ಲ, ಸೊ ಅವ್ರಿಗೆ ದಂಡನೂ ಕೂಡ ಜಾಸ್ತಿ ಆಗಿದೆ, ಶಿಕ್ಷೆನೂ ಕೂಡ ಹೆಚ್ಚಾಗಿದೆ. ನಕಲಿ ವೈದ್ಯರು ಕ್ವಾಕ್ಸ್. ಆಮೇಲೆ 2 ಸರಿ ಮಾನ್ಯ ಡಿ.ಸಿ. ಮೇಡಮ್ ಅಧ್ಯಕ್ಷತೆ ಮೀಟಿಂಗ್ ಆದಾಗ ಅವ್ರಿಗೆ ದಂಡನೂ ಹಾಕಿದ್ದೀವಿ. ಸುಮಾರು 45-50 ಜನಕ್ಕೆ ಹಾಕಿ ಅವರಿಗೆ ಒಬ್ಬರೊಬ್ಬರಿಗೆ 50,000 ರೂಪಾಯಿ ಫೈನ್ ಹಾಕಿದ್ದಾರೆ ಸರ್. ಅದು ಅವರೆಲ್ಲ ಕೊಟ್ಟಿದ್ದಾರೆ, ದುಡ್ಡೆಲ್ಲ ಇದರಲ್ಲೂ ಅಕೌಂಟಲ್ಲಿ ಹಾಕಿದ್ದಾರೆ. ಇವತ್ತು ನೋಡೋಣ ಟ್ಯಾಬ್ಲೆಟ್ ಕಲ್ಯಾಣ ಕರ್ನಾಟಕಕ್ಕೆ ಆರೋಗ್ಯ ಇಲಾಖೆಯಿಂದ ಏನ್ ಬರ್ತದೆ ಅಂತ ಕಾದು ನೋಡ್ತಾ ಇದೆ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕನ್ನಡ, ಕಲಬುರಗಿ.